ಓಂ ಶಾಂತಿ. ನಾವು ಈಗ ನವದುರ್ಗೆಯರ ಚೈತನ್ಯ ದೇವಿಯರ ಸ್ಟಾಲ್ನಲ್ಲಿದ್ದೀವಿ. ಅದರಲ್ಲಿ ಪ್ರಪ್ರಥಮವಾಗಿ ತಾವು ಶ್ರೀ ಲಕ್ಷ್ಮೀ ದೇವಿಯನ್ನು ನೋಡ್ತಿದ್ದೀರ. ಲಕ್ಷ್ಮೀ ದೇವಿ ಅಂದರೆ ಧನದ ದೇವತೆ. ವಾಸ್ತವವಾಗಿ ಸ್ಥೂಲ ಹಣ ಒಂದೇ ನಿಜವಾದ ಹಣ ಅಲ್ಲ. ಸಂತೋಷ ಧನವೂ ಒಂದು ಧನವೇ. ಎಲ್ಲರ ಆಶೀರ್ವಾದಗಳ ಧನವೂ ಸಹ ಒಂದು ಸಂಪತ್ತೇ. ಆ ರೀತಿ ಜ್ಞಾನದ ಧನವೂ ಸಹ ಧನವೇ. ಆ ರೀತಿ ಎಲ್ಲ ರೀತಿಯ ಧನವನ್ನು ನೀಡುವ ದೇವಿ ಶ್ರೀ ಲಕ್ಷ್ಮೀ ದೇವಿ. ಹಾಗೆ ನಂತರ ತಾವು ಇಲ್ಲಿ ಶ್ರೀ ದುರ್ಗಾದೇವಿಯನ್ನು ನೋಡ್ಬೋದು. ದುರ್ಗೆ ಅಂದರೆ ದುರ್ಗುಣಗಳನ್ನು ಸಮಾಪ್ತಿ ಮಾಡುವಂಥವಳು. ಅಂದರೆ ನಮ್ಮಲ್ಲಿರುವಂತಹ ದುರ್ಗುಣಗಳನ್ನ ನಾವು ನಾಶ ಮಾಡ್ಕೋಬೇಕಾಗತ್ತೆ. ಬೇರೆಯವ್ರ ದುರ್ಗುಣನ ನಾವು ನಾಶ ಮಾಡೋದು ಅಲ್ಲ, ನಮ್ಮನ್ನು ನಾವು ಬದಲಾಯಿಸ್ಕೊಳ್ಳೋದು. ಆ ರೀತಿ ದುರ್ಗುಣಗಳನ್ನು ಸಂಹರಿಸುವ ದೇವಿ ದುರ್ಗಾದೇವಿ. ಹಾಗೆ ಮೂರನೇದಾಗಿ ತಾವಿಲ್ಲಿ ಕಾತ್ಯಾಯಿನಿ ದೇವಿಯನ್ನು ನೋಡ್ತಿದ್ದೀರ. ಕಾತ್ಯಾಯಿನಿ ಅಂದರೆ ಆ ಒಂದು ತಾಯಿಯ ವಾತ್ಸಲ್ಯದಿಂದ ಎಲ್ಲರಿಗೂ ಶುಭವನ್ನು ಹಾರೈಸುವಂತಹ ದೇವಿ. ಹಾಗೆಯೇ ನಂತರ ತಾವಿಲ್ಲಿ ನೋಡ್ತಾ ಇದ್ದೀರ ಚಾಮುಂಡೇಶ್ವರಿ. ಅದರಲ್ಲೂ ಮೈಸೂರಿನ ಜನತೆ ಚಾಮುಂಡಿಯನ್ನು ವಿಶೇಷವಾಗಿ ಆರಾಧಿಸುತ್ತೆ. ನಮ್ಮ ನಾಡ ದೇವತೆ ಅಂತ ಹೇಳಲಾಗತ್ತೆ. ಹಾಗೆ ಆಕೆಯನ್ನು ಸಿಂಹವಾಹಿನಿಯನ್ನಾಗಿ ತೋರಿಸ್ತಾರೆ. ಅಂದರೆ ನಮ್ಮಲ್ಲಿ ಬಹಳ ಧೈರ್ಯ ಬೇಕು, ಸಾಹಸ ಬೇಕು. ಆ ಒಳಗಿನ ಆ ದೈವತ್ವವನ್ನು ನಾವು ಜಾಗೃತಪಡಿಸ್ಕೋಬೇಕು. ನಂತರ ತಾವಿಲ್ಲಿ ದೇವಿ ಸರಸ್ವತಿಯನ್ನು ನೋಡ್ತಿದ್ದೀರ. ಜ್ಞಾನ ವೀಣೆಯನ್ನು ಜೇಂಕರಿಸಿ ನುಡಿಸುವಂತಹ ದೇವಿ. ಅಂದರೆ ನಮ್ಮ ಮಾತಲ್ಲಿ ಒಂದು ಮಾಧುರ್ಯತೆ. ಪರಮಾತ್ಮ ಪ್ರತಿಯೊಬ್ಬರಿಗೂ ಅನೇಕ ವಿದ್ಯೆ, ಕಲೆ ಎಲ್ಲವನ್ನು ಕೊಟ್ಟಿರ್ತಾರೆ. ಅದ್ರ ಜೊತೆಗೆ ಒಂದು ಮಧುರತೆ ಮಾತಿನಲ್ಲಿ ಬರಬೇಕು. ಹಾಗೆ ಮುಂದೆ ಸಂತೋಷಿ ಮಾನ ತಾವು ನೋಡ್ಬೋದು. ಅಂದರೆ ನಾವು ಸದಾ ಸಂತೋಷವಾಗಿ ಇದ್ದು ಎಲ್ಲರಿಗೂ ಸಂತೋಷವನ್ನು ತರಬೇಕಾಗತ್ತೆ. ಇವತ್ತು ಸಂತೋಷ ಅನ್ನೋದಿಲ್ಲ ಅಂದರೆ ನಮ್ಮ ಹತ್ರ ಯಾವುದೇ ವಸ್ತುಗಳು, ಏನೇ ವ್ಯವಸ್ಥೆಗಳಿದ್ರೂ ಸಹ ನಾವು ಸಂತೋಷದಿಂದಿರಲ್ಲ. ಆದರೆ ನಮ್ಮಲ್ಲಿ ಏನಿದೆಯೋ ಅದರಲ್ಲಿ ಸಂತೃಪ್ತವಾಗಿ ಸಂತೋಷವಾಗಿದ್ದು ಬೇರೆಯವ್ರಿಗೂ ಸಹ ಸಂತೋಷತೆಯನ್ನು ಹರಡ್ತಾ ಹೋಗಬೇಕು ಅನ್ನೋ ಸಂದೇಶ ಸಾರ್ತಾರೆ ಈ ಸಂತೋಷಿ ದೇವಿ. ಹಾಗೆ ನಂತರ ಇಲ್ಲಿ ಕಾಳಿದೇವಿ ನಿಂತಿದ್ದಾರೆ. ಅಂದರೆ ನಮ್ಮಲ್ಲಿರುವ ವೀಕ್ನೆಸ್ಗಳನ್ನ ನಾವು ಸಮಾಪ್ತಿ ಮಾಡಿಕೊಳ್ಬೇಕು. ಇವತ್ತು ಬೇರೆ ಯಾರದ್ದೇ ಒಂದು ವೀಕ್ನೆಸ್ಗಳನ್ನ ನಾವು ಸಮಾಪ್ತಿ ಮಾಡೋದು ಅಂತ ಅಲ್ಲ, ನಮ್ಮ ಒಳಗಿನ ವೀಕ್ನೆಸ್ಗಳನ್ನ ಸಂಹರಿಸೋ ಶಕ್ತಿನೂ ಸಹ ಪರಮಾತ್ಮನ ನೆನಪಿಂದ ನಮಗೆ ಸಿಗತ್ತೆ. ಆದ್ದರಿಂದ ನಮ್ಮ ಒಂದು ಯಾವುದೇ ನಿಶ್ಶಕ್ತತೆಗಳನ್ನ ನಾವು ಸಮಾಪ್ತಿ ಮಾಡಬೇಕು. ಹಾಗೆ ನಂತರ ತಾವಿಲ್ಲಿ ಭವಾನಿ ದೇವಿಯನ್ನು ಸಹ ನೋಡ್ತೀರ. ಆ ಭವಾನಿ ದೇವಿ ಅಂದರೆ ಅವರ ನಯನಗಳಲ್ಲಿ ನೋಡಿ ಎಷ್ಟೊಂದು ಮಾತೃತ್ವದ ಸ್ನೇಹ ತುಂಬಿದೆ, ವಾತ್ಸಲ್ಯ ತುಂಬಿದೆ. ಪ್ರತಿಯೊಬ್ಬ ಮನುಷ್ಯನಲ್ಲೂ ಸಹ ತಾಯಿತನ ಅನ್ನೋದಿರುತ್ತೆ. ಅವರು ಹೆಂಗಸಾಗಿರ್ಬೋದು, ಗಂಡಸಾಗಿರ್ಬೋದು. ಆದರೆ ಇವತ್ತು ಪ್ರತಿಯೊಬ್ಬ ಮಾನವ ಬಯಸೋದು ಸ್ನೇಹ, ಪ್ರೀತಿ, ಗೌರವ. ಆ ರೀತಿ ಎಲ್ಲರನ್ನೂ ಸ್ನೇಹ ಪ್ರೀತಿಯಿಂದ ಪಾಲನೆ ನೀಡುವಂತಹ ಗುಣ ಆ ಭವಾನಿಯ ಒಂದು ಸಂಸ್ಕಾರ ನಮ್ಮ ಒಳಗಡೆ ಜಾಗೃತಪಡಿಸ್ಕೊಳ್ಬೇಕು. ಹಾಗೆ ನಂತರ ತಾವಿಲ್ಲಿ ಮೀನಾಕ್ಷಿಯನ್ನು ನೋಡ್ತಿದ್ದೀರ. ಮೀನಾಕ್ಷಿಯ ಕೈಯಲ್ಲಿ ಗಿಳಿಯನ್ನು ಸಹ ನೋಡ್ತಿದ್ದೀರ. ವಾಸ್ತವವಾಗಿ ಮೀನಾಕ್ಷಿ ಅನ್ನೋ ಪದದ ಅರ್ಥ ಒಳ್ಳೆಯ ಮೀನಿನಂತಹ ನೇತ್ರ ಉಳ್ಳೋಳು ಅಂತ. ಆದರೆ ನಮ್ಮ ನೇತ್ರಗಳಲ್ಲಿ ನಾವು ಎಲ್ಲರನ್ನು ಒಳ್ಳೆಯ ದೃಷ್ಟಿಕೋನದಿಂದ ನೋಡಬೇಕು. ಬರೋ ಮಾತು, ಪರಿಸ್ಥಿತಿಗಳನ್ನೂ ಸಹ ಒಳ್ಳೆಯ ದೃಷ್ಟಿಕೋನದಿಂದ ನೋಡೋ ಅಭ್ಯಾಸ ಬೇಕು. ಜೊತೆಗೆ ನಾವೇನನ್ನು ಕಲಿತೀವೋ ಅದನ್ನು ಬೇರೆಯವರಿಗೂ ಕಲಿಸುವಂತಹ ಗುಣ ನಮ್ಮಲ್ಲಿ ಬೇಕು. ತಾವು ಗಿಳಿಗೆ ಏನು ಮಾತನ್ನು ಕಳಿಸ್ತೀರೋ ಅದು ಅದೇ ಮಾತುಗಳನ್ನ ಮತ್ತೆ ಉಚ್ಚರಿಸುತ್ತೆ. ಹಾಗೆ ನಮಗೂ ಅಷ್ಟೇ, ನಾವು ಕಲ್ತಿರೋದನ್ನು ಬರೀ ನಮಗೆ ಸೀಮಿತ ಮಾಡಿಕೊಳ್ಳದೆ ಬೇರೆಯವ್ರಿಗೂ ಸಹ ಹರಡಬೇಕು. ಹಾಗೆ ಮೇಲ್ಗಡೆ ತಾವು ಬ್ರಹ್ಮಕುಮಾರಿಯನ್ನು ಸಹ ನೋಡ್ತಿದ್ದೀರ. ವಾಸ್ತವವಾಗಿ ಇಲ್ಲಿ ಬ್ರಹ್ಮಕುಮಾರಿ ಪ್ಯೂರಿಟಿಯ ಒಂದು ಸಂಕೇತ. ನಮ್ಮ ಜೀವನ ಶೈಲಿಯಲ್ಲಿ ಪವಿತ್ರತೆ, ಪರಿಶುದ್ಧತೆ ಅನ್ನೋದು ಬರಬೇಕು. ನಮ್ಮ ಮಾತು, ನಮ್ಮ ವ್ಯವಹಾರ, ನಮ್ಮ ಆಹಾರ, ವಿಹಾರ, ವಿಚಾರ ಎಲ್ಲದರಲ್ಲೂ ನಾವು ಪರಿಶುದ್ಧತೆಯನ್ನು ತಂದುಕೊಂಡ್ರೆ
ನಮ್ಮ ಒಳಗಿರುವ ಒಂದು ದಿವ್ಯತೆ ಈ ಎಲ್ಲ ದೇವಿಯರನ್ನೂ ಸಹ ನಾವು ಜಾಗೃತಪಡಿಸ್ಕೋಬೋದು. ನಾವು ಸ್ತ್ರೀಯಾಗಿರಲಿ ಪುರುಷರಾಗಿರಲಿ ನಮ್ಮ ಒಳಗೂ ಸಹ ಆ ಒಂದು ದಿವ್ಯತೆ ಶಕ್ತಿಗಳು ಅನ್ನೋದು ಒಳಗಡೆ ಪ್ರತಿಯೊಬ್ಬರಲ್ಲೂ ಸುಪ್ತವಾಗಿ ಅಡಗಿದೆ. ಅದನ್ನು ತಾವೆಲ್ಲರೂ ಜಾಗೃತಪಡಿಸ್ಕೋಬೇಕು ಅಂತ ಈ ಎಲ್ಲ ತಪಸ್ವಿ ಕುಮಾರಿಯರು ತಮಗೆ ಸಂದೇಶವನ್ನು ನೀಡ್ತಿದ್ದಾರೆ.